KCT ವಿದ್ಯಾರ್ಥಿಗಳಿಗೆ KA ಕಡೆಯಿಂದ ಇವತ್ತು ಅಫಿಷಿಯಲ್ ಆಗಿ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ನ ಅನೌನ್ಸ್ ಮಾಡಲಾಗತ್ತೆ. ಸೊ ವಿದ್ಯಾರ್ಥಿಗಳೆಲ್ಲ ಚೆಕ್ಔಟ್ ಮಾಡ್ಕೊಳ್ತೀರಾ. ಸೊ ಅದಾದ ನಂತರ ನೆಕ್ಸ್ಟ್ ಪ್ರೋಸೆಸ್ ನಿಮಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ KCT ವಿದ್ಯಾರ್ಥಿಗಳಿಗೆ ಈಗಾಗಲೇ ಪ್ರಾವಿಷನಲ್ ರಿಸಲ್ಟನ್ನು ಚೆಕ್ಔಟ್ ಮಾಡಿದ್ರ. ಸೊ ಇನ್ನೇನಿವತ್ತು ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಆದ ನಂತರ ನೆಕ್ಸ್ಟ್ ಪ್ರೋಸೆಸ್ ವಿದ್ಯಾರ್ಥಿಗಳಿಗೆ ಏನಿರುತ್ತೆ, ಚಾಯ್ಸ್ ಎಂಟ್ರಿ ಆದರೆ ಇರ್ತಕ್ಕಂಥದ್ದು. ಸೊ ಚಾಯ್ಸ್ ಎಂಟ್ರಿಯಲ್ಲಿ ಯಾವ ರೀತಿ ಚಾಯ್ಸ್ ಎಂಟ್ರಿ ಮಾಡಬೇಕು, ಏನೆಲ್ಲ ಚಾಯ್ಸ್ ಎಂಟ್ರಿನ ಅರ್ಥ ಏನು, ಇವುಗಳನ್ನೆಲ್ಲ ನಾನು ಈಗಾಗಲೇ ವಿಡಿಯೋ ಮಾಡಿ ಹಾಕಲಾಗಿದೆ. ಚಾನೆಲಲ್ಲಿ ವಿಡಿಯೋ ಇದೆ, ನೀವು ಸಹ ನೋಡಿ ತಿಳ್ಕೊಬೋದಾಗಿರುತ್ತೆ. ಓಕೆನಾ. ಸೊ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಾಗಿದೆ ಈಗಾಗಲೇ. ಸೊ ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ಪ್ರೋಸೆಸ್ ಇದೆ. ಅದು ಏನು ಅಂತಂದರೆ, ವಿದ್ಯಾರ್ಥಿಗಳಿಗೆ ಈಗ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಯಾವ ಒಂದು ಸೀಟ್ ಅಲಾಟ್ ಆಗಿದೆಯೋ, ಯಾವ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿದೆಯೋ ಆ ಒಂದು ಕಾಲೇಜ್ಗೆ ನೀವೇನು ಮಾಡಬೇಕಾಗಿರುತ್ತೆ ಅಂತಂದರೆ ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಹೌದು, ಏನಕ್ಕೆ ಅಂತಂದರೆ ಆ ಒಂದು ಕಾಲೇಜಲ್ಲಿ ನಾನು ಇನ್ನೇನು ಅಡ್ಮಿಷನ್ ಮಾಡ್ಕೋಬೇಕು ಅಂತಿದ್ದೀನಿ. ಸೊ ನಿಮ್ಮ ಒಂದು ಕಾಲೇಜಲ್ಲಿ ಫೀಸ್ ಎಷ್ಟಿದೆ ಇದನ್ನು ತಿಳ್ಕೊಳೋದು ಬಹುಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ಫೀಸ್ ಸ್ಟ್ರಕ್ಚರಲ್ಲಿ ಇರ್ತಕ್ಕಂಥ ಫೀಸ್ಗೂ ಸಹ ಕಾಲೇಜಲ್ಲಿ ಕೆಲವೊಮ್ಮೆ ಇನ್ನಷ್ಟು ಎಕ್ಸ್ಟ್ರಾ ಫೀಸನ್ನು ಕೇಳುವ ಸಾಧ್ಯತೆಗಳಿರುತ್ತೆ. ಕಾಲೇಜ್ ಮೇಂಟೆನೆನ್ಸ್ ಫೀಸು ಈ ರೀತಿ ಎಕ್ಸ್ಟ್ರಾ ಫೀಸ್ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಒಮ್ಮೆ ಕಾಲೇಜನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕೇಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಕಾಲೇಜ್ ಡೀಟೇಲ್ಸ್ ಎಲ್ಲ ನಿಮಗೆ ಸಿಗುತ್ತಲ್ವಾ, ಸೊ ಅದ್ರ ಮೂಲಕನೇ ನೀವು ಪಡ್ಕೊಳ್ಬೋದಾಗಿರುತ್ತೆ. ಓಕೆನಾ. ಸೊ ಈ ರೀತಿ ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೊಂಡು ಅಗೈನ್ ನೀವು ಚಾಯ್ಸ್ ಎಂಟ್ರಿ ಮಾಡೋದು ಮುಖ್ಯ ಆಗಿರುತ್ತೆ. ಇಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ತುಂಬ ಜಾಸ್ತಿ ಇದೆ ಆ ಒಂದು ಕಾಲೇಜಲ್ಲಿ ಫೀಸ್ ಅಂತಿದ್ರೆ, ಬೇಕಿದ್ದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಅಥವಾ ಫೀಸ್ ಅಷ್ಟು ನಿಮ್ಮ ಹತ್ರ ಇದ್ದರೆ, ನಿಮಗೆ ಇಷ್ಟ ಇದ್ದರೆ ನೀವು ಆ ಒಂದು ಕಾಲೇಜ್ಗೆ, ಈಗ ಅಲಾಟ್ ಆಗಿರುತ್ತಲ್ಲ ಕಾಲೇಜ್ಗೆ, ಆ ಒಂದು ಕಾಲೇಜ್ಗೆ ನೀವು ಬೇಕಿದ್ದರೆ ಅಡ್ಮಿಷನನ್ನು ಮಾಡ್ಕೋಬೋದಾಗಿರುತ್ತೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.